ಗುರು ನಿನ್ನ ಎಕ್ಸಾಮ್ ರಿಸಲ್ಟು 8ಕ್ಕೆ 8 ಫೇಲ್. Best film Oscar goes to College Life. College life. Yay! College life. College life. College life. College life. College. Finally, Oscar award goes to one of my favorite, Shankar Rajamouli for College Life. ಥ್ಯಾಂಕ್ ಯು ಅಕಾಡೆಮಿ ಫಾರ್ ದಿಸ್. ಐ ಆಮ್ ಸೋ ಹ್ಯಾಪಿ. ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಮೈ ಟೆಕ್ನಿಕಲ್ ಟೀಮ್ ಆ್ಯಂಡ್ ಕ್ರೂ ಮೆಂಬರ್ಸ್. ಫೈನಲಿ ತುಂಬ ಜನದ ಪರಿಶ್ರಮ ಇದರಲ್ಲಿದೆ. ಮೈ ಮಾಮ್ ಆ್ಯಂಡ್ ಡ್ಯಾಡ್ ದೇ ನೋ ಇನ್ ದಿಸ್ ಸ್ಟೇಜ್, ಬಟ್ ಐ ಕ್ಯಾನ್ ಎಕ್ಸ್ಪ್ರೆಸ್ ಟು ಯು ಮೈ ಫೀಲಿಂಗ್ ರೈಟ್ ನೌ. ಮೈ ಹಾರ್ಟ್ ಈಸ್ ಸೇಯಿಂಗ್ ಫಸ್ಟ್ ಥಿಂಗ್ ಎಕ್ಸ್ಪ್ರೆಸ್ ಟು ಸೇ ಐ ಆಮ್ ದ ಕಿಂಗ್ ಆಫ್ ದಿಸ್ ವರ್ಲ್ಡ್. ಏನು ಬೆಸ್ಟ್ ಡೈರೆಕ್ಟ್ರು ನಂದು ಆಸ್ಕರು. ಆ ಲೈಟ್ ನೋಡು. ನಮ್ಮನೆ ಚಿಜ್ಜಿ ದೇವ್ರು. ಅಪ್ಪಿ ಕಣ್ಣೀರ ಕನ್ಸು ನನ್ಸಾಬೇಕು ಅಂದ್ರೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ಹಿಂಗ್ ಬಿತ್ಕೊಳ್ಳೋದಲ್ಲ. ಹೋಗು ಸ್ನಾನ ಮಾಡ್ಕೊಂಬ, ಕಾರಂತ ಮೀಟ್ ಮಾಡ್ಕೊಂಬರೋಣ. ಹೌದಲ್ಲ? ನನ್ ಬಟ್ಟೆಯಲ್ಲಿ ಇಲ್ಲೇ ಎಲ್ಲೋ ಇಟ್ಟಿದ್ನಲ್ಲ. ನೋಡು, ಯುಗಾದಿ ಹಬ್ಬ, ಎಲೆ ಎಲ್ಲ ಉದ್ರಿ ಹೊಸ ಚಿಗುರು ಹಬ್ಬ. ನಾವು ಇಂಡಸ್ಟ್ರಿಯಲ್ ಚಿಗುರ್ಬೇಕು ಮಗ. ಬರೀ ಚಿಗ್ರದಷ್ಟೇ ಅಲ್ಲ ಕಣೋ, ಚಿಗರಿ ಹೆಮ್ಮರವಾಗಿ ಬೆಳಿಬೇಕು. ಬೆಳಿತೀರಾ ಎಲ್ಲರೂ ಬೆಳಿತೀರಾ. ನೀನು ಬೆಳಿತೀಯ, ಅವನು ಬೆಳಿತಾನೆ, ಆ ಕ್ಯಾಮ್ರಾಮ್ಯಾನು ಬೆಳಿತಾನೆ, ಅವನಿಂದ ಇರೋ ಡೈರೆಕ್ಟ್ರು ಬೆಳಿತಾನೆ. ನೋಡೋ, ಒಂದು ಹಣ್ಣಾಗಿ ಹುಟ್ಟಿದ್ಮೇಲೆ ಅದು ಹಂಗೆ ಮಾಗಿ ಅದೇ ಮರದಲ್ಲಿ ಯಾವ ಪ್ರಾಣಿ ಪಕ್ಷಿನೂ ತಿಂದೆ ಹಂಗೆ ಕೊಳಿಬಾರ್ದು. ಈ ಫಲವಾಗಿ ಹುಟ್ಟಿದ್ಮೇಲೆ ಪ್ರಾಣಿ ಪಕ್ಷಿಗೋ ಅಥವಾ ದೇವ್ರ ಪಾದಕ್ಕೋ ಒಂದ್ ಹತ್ತಿರ ಹೊಟ್ಟೆ ಸೇರಿ ಹಸು ನಿಗಿಸ್ಬೇಕಲ್ವಾ ಸರ್? ಹೌದು, ಅದ್ ಹಂಗಲ್ಲ ಕಣೋ. ಮತ್ತೆ ನೋಡು, ಜೀವನದಲ್ಲಿ ಚೆನ್ನಾಗಿ ಓದ್ದೆ, ದುಡ್ಡು ಮಾಡ್ದೆ, ಎಕರೆಗಟ್ಲೆ ಜಾಗ ತಗೊಂಡೆ, ಕೆಲ್ಸಕ್ಕೆ ಸೇರ್ಕೊಂಡೆ, ಲೈಫಲ್ಲಿ ಸೆಟ್ಲ್ ಆದೆ, ಅದೆಲ್ಲ ಅಲ್ಲ. ಜೀವನದಲ್ಲಿ ನಮ್ದೇ ಆದಂತ ಮಾರ್ಕ್ ಮಾಡ್ಬೇಕು. ಹೌದು ಸರ್, ಹೌದು ಸರ್, ಕರೆಕ್ಟ್ ಸರ್. ನೋಡು, ಮಾರ್ಕ್ ಅಂತಂದ್ರೆ ಈ ಮನೆ ಮೇಲೆ, ಕಾಂಪ್ಲೆಕ್ಸ್ ಮೇಲೆ, ಗೋರಿ ಮೇಲೆ ನಮ್ಮ ಹೆಸರು ಹಾಕ್ತದಲ್ಲ. ಜನರು ಮನ್ಸಲ್ಲಿ ನಮ್ಮ ಹೆಸರು ಉಳಿಬೇಕು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಅಪ್ಪು ಬಾಸ್. ಸೂಪರ್ ಸೂಪರ್ ಸೂಪರ್. ಆಲೋಚನೆಗೆ 70,000 ಕೇಣಿ ಕೊಟ್ಟತ್ತಲ್ಲ, ಯಾಕೋ ರೇಟ್ಗಳು ಜಂಪ್ ಆಗ್ತಿದ್ದಂಗೆ ನೀವು ಜಂಪ್ ಆಗ್ಬಿಡ್ತೀರ ಕಣ. ನಾನು ಮಾಡ್ತೀನ
ಇವತ್ತಿನ ಮಾತಾಡ ನೀನು ಇವತ್ತಿಂದು ನಸ್ಕುನಿ ಆಟ ಆಡ್ಬೇಡ ನನ್ನ ಹತ್ರ ಆ? ಅರ್ಧ ರಾತ್ರಿಲಿ ಕಷ್ಟ ಅಂತ ಕದ ತರ್ತಾಗ ಈ ಕಿಟ್ಟಣ ಕಣ 50,000 ಎಣ್ಸಿದ್ದು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ಯುಗಾದಿ ಹಬ್ಬದ ಶುಭಾಶಯಗಳು ಅಣ್ಣ. ಟೈಮ್ ಏನಾಯ್ತು ಮಿಸ್ ಮಾಡೋ ಟೈಮ್ ಆಯ್ತು ಎಮ್ಮೆಗೆ ಸಂಟ ಅಂದ್ರೆ ಕ್ವಾಣಿಗೆ ಇನ್ನೇನ ಸಂಟ ಅಂತೆ ಹೋಗು ಬಾಳಕಂತ ಕೊಯ್ಕೊಂಬರಗೋ ಎಲ್ ಕುಯ್ಕೊಂಬರ್ಲಿ? ಬಾ ಬಾ ಕೊಯ್ಕೊಂಬರ ಬೇಡ ಬಿಡ್ರಿ, ನಾನ್ ಸ್ವಾಮಿಯರ್ ತೋಟಕ್ಕೆ ಹೋಗ್ತೀನಿ. ಹೋಗು ಓಯ್ ಯಾವಾಗ ನೋಡು ಫೋನು ಇವತ್ತು ಯುಗಾದಿ ಹಬ್ಬ ಎಣ್ಣೆ ಹಚ್ಚಿಸ್ಕ ಬಾ. ಏಯ್ ಏನಮ್ಮ ನಿಂದ ನನಗೆ ಒಳಗೆ ಕೆಲ್ಸ ಅದಾವೆ. ಇನ್ನು ಹೋಳ್ಗೆ ಉದ್ಬೇಕು, ಹಿಟ್ ಕಲ್ಸ್ಬೇಕು. ಅಮ್ಮಿಕ ಬಂದ್ ಕುತ್ಕೋ. ಇವಳ್ದು ಯಾವಾಗ ನೋಡಿದ್ರೆ ಇದ್ದಿದ್ದೆ ದಜ್ಜಿಚ್ಕ ಅಂತ ಏಯ್ ಮಾತಿನ ನಿನ್ಕಳ ಫಸ್ಟ್ ಇಲ್ಲ ಅಂತಂದ್ರೆ ಒಂದ್ ಮಾತಾಡ್ತೀನಿ ಕೇಳೋ ಪಂಚಾಯತಿ ಸೇರ್ಸ್ತೀನಿ ನಿಂಗೆ ಅಪ್ಪ ಹಾಕಿದ ಆಲದ ಮರ ಅಂತ ಯಾವಾಗ್ಲೂ ನೇಣ ಹಾಕಳದೆ ಅತಿದ್ಕೆ ಏನಮ್ಮನಿಂದ ಯಾವಾಗ ನೋಡಿದ್ರೆ ಏನಾರು ಒಂದ್ ತೀಟ ಇದ್ದೇ ಇರ್ತತಲ್ಲ ನಮಗೂ ಕೆಲ್ಸ ಬಗ್ಸ್ ಇರ್ತಾವಲ್ಲಿ ಬಾ ಬಂದಿ ಕುತ್ಕೋ. ಏಯ್ ನಿಧಾನ ಕಣೆ ಮೊನ್ನೆ ನೀರ್ ಕಟ್ಟಕ್ ಹೋದಾಗ ಉಳುಕ್ಬಿಟ್ಟದೆ ರಾತ್ರಿ ನೀನ್ ನೀರ್ ಹೆಂಗ್ ಕಟ್ತೀಯ ಅಂತ ಗೊತ್ತದೆ. ಆ ಮೂಲೆ ಮನೆ ಸವಿತಿನ ಪಂಪಸ್ ಹತ್ರ ಬಾರಿ ಕರಿತಿಂತಲ್ಲ ಯಾಕೆ? ಅದು ಕಳೆ ಕೀಳಕ್ಕಂತ ಕರ್ದಿದ್ದು ಅದನ್ ತಿರ್ವಕ್ಕಂಬಂದ್ ಹೇಳಿದ್ ಬೋಳಿ ಮಗ ಯಾರು ಆ ರಂಗಣ್ಣ ಯಾಕೆ ಬೋಳಿ ಮಗ ಆಗ್ತಾನೆ? ಅವನ್ ಅಪ್ಗುಟ್ಟು ನಿಂತರ ಅನ್ಕೊಂಡ. ಅವ್ನ್ ಮಾತ್ ನಂಬೇಡ ಅವ್ನ್ ದೊಡ್ಡ ಕಳ್ಳ ಅವ್ನ್ ದೊಡ್ಡ ಕಳ್ಳ, ನೀನ್ ದೊಡ್ಡ ಬಾರಿ ಸಂಪಾನ ನೋಡ್. ಆ ಬೆರ್ಕೆ ನನ್ ಮಗ ಸಿಗುತ್ವಾ ಅಣ್ಣ ಕಟ್ಬಿಡ್ತೀನಿ. ಅವನಿಗೇನಾದ್ರೂ ಆಯ್ತು ಕಿಟ್ಟಪ್ಪ ನಿನ್ಗೆ 12 ದಿನ ಕಾಲ್ ತುಪ್ಪ. ಬೇಡ ಬಿಡು ಒಳ್ಳೆ ನಿಯತ್ತಾಗ ಅವನಂತೆ ಅವನಿಗೆ ಯಾಕೆ ಏನ್ ಮಾಡೋಣ ಪಾಪ ಒಳ್ಳೆ ಮನುಷ್ಯ. ಹಂಗ ದಾರಿಗೆ ನೋಡ್ರ ಜೀವನದಲ್ಲಿ ಈ ನಿಯತ್ ಮುಖ್ಯ. ಆ ನಿಯತ್ತು ಅನ್ನೋದಿದೆಯಲ್ಲ, ಸರ್ ಯುಗಾದಿ ಹಬ್ಬದ ಶುಭಾಶಯಗಳು ಸರ್. ಯುಗಾದಿ ಹಬ್ಬದ ಈ ಶುಭಾಶಯಗಳು. ಯುಗಾದಿ ಅಂದ್ಮೇಲೆ ನೆನ್ಪಾಯ್ತು, ಈ ಯುಗಾದಿ ಇದೆಯಲ್ಲ ನಮ್ಮ ಜೀವನದ ಯುಗದ ಆದಿಯಾಗಿರ್ಬೇಕು. ನಮ್ಮ ಹೌದು ಸರ್. ಕಾಲೇಜಲ್ಲಿ ಹೇಳಿದ ವಿಷಯ ಪದ ತಲೆಗೆ ಶೂಟ್ ಹಾಕ್ತೀನಿ. ಇವಾಗ್ಲೂ ಅದನ್ನೇ ಮಾಡ್ತಿರಲ್ಲ ಪ್ರೊಡ್ಯೂಸರ್ ಎಲ್ಲ. ಏಯ್, ಯಾರಿಗೋ ಜೀವನದಲ್ಲಿ ಸಾಧನೆ ಮುಖ್ಯ ಅಂತ ಹೇಳ್ಕೊಂಡು ಸಿಕ್ಕಿರೋ ಪಿಟಿ ಕೆಲಸ ಬಿಟ್ಟು ಸಿನಿಮಾಗೆ ಅಂತ ನಿಮ್ಗಳ ಜೊತೆ ಕೈ ಜೋಡಿಸ್ತಾ ಇದ್ದೀನಿ. ಅಂತದ್ರಲ್ಲಿ ನಂಗೆ ಸಾರಿ ಸರ್ ಕಾವು ಮುಚ್ಕೊಂಡ್ರು ಸರ್. ಅದು ಪ್ರೊಡ್ಯೂಸರ್ ಕಾಂಟ್ಯಾಕ್ಟ್ ನಂಬರ್. ಹಂಗ್ ಬನ್ನಿ ದಾರಿಗೆ. ಇಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿ ಹೊಳೆ ಬೆಳಗ್ಲು ಅಂತ ಊರಿದೆ. ಹ್ಞೂ ಸರ್. ಅಲ್ಲಿ ನನ್ನ ಫ್ರೆಂಡ್ ಕೃಷ್ಣಪ್ಪ ಅಲಿಯಾಸ್ ಹೊಟ್ಟೆ ಕಿಟ್ಟಿ ಅಂತಿದ್ದಾನೆ. ಅವ್ನ್ ರೈಟು ಲೆಫ್ಟು ರಾಮಣ್ಣ ಅಂತಿದ್ದಾರೆ. ಅವನಿಗೂ ಎಲ್ಲ ಮಾತಾಡಿದೀನಿ. ಓಕೆ ಅಲ್ಲೋಗಿ ಹಿಂಗೆ ಅಂತ ಹೇಳಿ ಎಲ್ಲ ಮಾಡ್ಕೊಡ್ತಾರೆ. ಆಯ್ತಾ? ಓಕೆ ಸರ್. ಸರ್ ಅದು ಆ ಮನುಷ್ಯ ಹೆಂಗೆ? ತುಂಬಾ ಸಾಫ್ಟಾ ಅಥವಾ ಓಲ್ಡ? ಏಜ್ ಆಗಿದೆ ಸರ್? ಅವನಂತರ ವಿಚಿತ್ರ ಮನುಷ್ಯ ರೀ. ಅವನು ನಮ್ ಜೊತೆನೆ ಓದಿದ್ದು, ನಮ್ ಫ್ರೆಂಡೇ. ಅವನದೊಂದು 18 ಬ್ಯಾಕ್ಲಾಗ್ಸ್ ಇದ್ವು. ಆದ್ರೆ ಅವ್ರ ಅಜ್ಜ ಒಳ್ಳೆ ದುಡ್ಡು ಕಾಸು ಆಸ್ತಿ ಎಲ್ಲ ಮಾಡಿಟ್ಟಿದ್ರು. ಹಂಗಾಗಿ ಹೆಂಗಾಯ್ತು ಹಂಗೆ ವ್ಯತಿರಿಕ್ತವಾಗಿ ಬೆಳ್ಕೊಂಡ್ಬಿಟ್ಟ ಅವನು. ಇರ್ಲಿ ಹ್ಯಾಪಿ ಯುಗಾದಿ ಸರ್. ಹ್ಯಾಪಿ ಯುಗಾದಿ ಸರ್. ಬನ್ನಿ ಒಳ್ಳೇದಾಗತ್ತೆ ನಿಮಗೆಲ್ಲ ಒಳ್ಳೇದಾಗತ್ತೆ. ಓಕೆ ಸರ್. ಓಕೆ ಸರ್. ಹುಷಾರ್ ಬರ್ತೀವಿ ಸರ್. ಕಾರ್ ನೋಡ್ಕೊತೀವಿ ಸರ್. ಓ ಸರಿ. ಓಕೆ ಸರ್. ತೆಗಿಯೋ ಬೇಗ. ಹುಷಾರ. ಒಳ್ಳೇದಾಗ ಹೋಗ್ಬರಿ ಆಯ್ತಾ? ಸರ್ ವಿತ್ ಸಕ್ಸಸ್ ವಾಪಸ್ ಬರ್ತೀವಿ ಸರ್. ಬರ್ತೀವಿ. ಆಗ್ಲಿ. ಅದು ಆಯ್ತು. ಇದು ನಿಮ್ ತಂಗಿ ಐಸು ಬರಲ್ವಾ ಹಬ್ಬಕ್ಕೆ? ಅವಳು ಬಂದ್ ಮಾಡೋದ್ ಏನದೆ? ಅಲ್ಲ ಬರ್ತೀನಿ ಕಣ್ ಬಾವ ಅಂತ ಮೆಸೇಜ್ ಹಾಕಿದ್ಲು. ಅದೇನೋ ನೀನೇ ಕರ್ದುಲ್ಲ ಅಂತಲ್ಲ, ಅದಕ್ಕೆ ಸುಮ್ನಾದ್ಲಂತೆ. ನಾನೇ ಬರ್ಬೇಡ ಅಂತ ಹೇಳ್ದೆ. ಯಾಕೆ? ಅವಳಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗದೆ. ನನಗ್ ಹೇಳೇ ಇಲ್ಲ. ನೀನ್ ದೊಡ್ಡ ಮನ್ಮುರ್ಕ ಅಲ್ವಾ, ಅದಕ್ಕೆ ನಮ್ಮ ಅಪ್ಪ ಹಿಂಗ್ ಹೇಳಿದ್ದು ನಿನ್ಗೆ ಹೇಳ್ಬೇಡ ಅಂತ. ಪಾಪ ಐಶು ನನ್ ಮೇಲ್ ಪಿರ್ಯಾಣನೇ ಮಡಿಕೊಂಡಿದ್ಲು. ಪಾಪ ಅಂತ ಹುಡ್ಗಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗೋಯ್ತೆ. ನೀನೇನ್ ಇಲ್ಲಿ ಕೊಸಿತಾ ನಿಂತಿದ್ಯಾ? ಒಳಗೋಗ್ ರೆಡಿ ಆಗು. ನಂಗೆ ಹೇಳಕ್ ಬರ್ತದ ಬುಸುಡಿ. ಏಯ್ ಬಾಳೆಕನ್ ತರ ಕೇಳಿದ್ನಲ್ಲ, ಎಲ್ರ? ಅಲ್ಲೇ ಇಟ್ಟಿನಿ. ಹೋಗಿ ತಗೊಂಬರ್ರಿ. ಬೆಲ್ಲ ಇನ್ನೂ ತಂದಿಲ್ಲ. ಸಕ್ಕರೆ 4 kg, ಎಣ್ಣೆ 2 kg. ಏಯ್ ಬಾಳೆಕಂಬ ಎಲ್ಲ ತಂದಿರೇನೋ? ಏಯ್ ಯಾವನೋ ನೀನು? ನಮ್ ದಣಿನೇ ನಮಗೆ ಆರ ನೋಡಿ ಎಲ್ಲ ನೀನ್ ಬಂದು ಆರ ನೋಡಿತಿದೀಯ. ಯಾವನೋ ನೀನು? ಯಾರ ಕೇಳಿರ್ಬೇಕು. ಯಾವ ಇವ ಬರ್ತಿದಂಗೆ ಯಾವ ನಾಯಿಗಳು ವೆಲ್ಕಮ್ ಮಾಡ್ತದವಲ್ಲ. ಯಾವಾಗ್ಲೂ ಊರ ಪಂಚ ನೋಡ್ ಅಭ್ಯಾಸ ಅಲ್ಲ. ಅಪರೂಪಕ್ ಪ್ಯಾಂಟ್ ನೋಡಿದ್ರ ಹಂಗೆ.
ನೀವ್ ನೋಡಕ್ ಒಳ್ಳೆ ಜಾತ್ರೆ ನನ್ ಮಕ್ಳು ತರ ಕಾಣ್ತಿದ್ರಲ್ಲ ಅದಕ್ಕೆ ಹೊಗಳುತ್ತಿದ್ವು. ಓಯ್ ಹಸ್ಬೆಂಡ್ ಕೊಡ ಕಾರ ತಣ್ಣ ಹೇಳ್ ಕಳ್ಸಿರೋದು. ಓ ಕಾರಂತಣ್ಣ ಕಳ್ಸಿರ ನಾಯಿ ನನ್ ಮಕ್ಳು ನೀವೇನಾ? ಯಾಕೋ ಮರ್ಯಾದೆ ಕೊಡಲೇ. ಮರ್ಯಾದೆ ಅಣ್ಣ ಅಣ್ಣ. ಸನ್ಮಾನ್ಯ ಶ್ರೀ ಕರಂತಣ್ಣ ಕಳ್ಸಿರೋ ಜಾತ್ರೆ ನನ್ ಮಕ್ಳು ನೀವೇನಾ? ಅಯ್ಯೋ ಏಯ್ ಅಲ್ಲೇನ್ರ ಮಾತಾಡ್ತಾ ನಿಂತಿದ್ದೀರಾ? ಬಂದ್ ಬಾಳೆಕನ್ ಕಟ್ರೋ, ಇನ್ನು ಬೆಲ್ಲ ತರ್ಬೇಕು. ಬಜಾರ್ ಲೋಡಿ. ಅಕ್ಕ ಅಕ್ಕ ಬಂದೆ ಬಂದು ಓಯ್ ಈ ಮನೇಲಿ ಏನ್ ಕೆಲಸನ ಮಾಡೋದ್ ನೀನು? ಯಜಮಾನ್ರು ರೈಟು ಲೆಫ್ಟು ನಾನೇ. ಅಣ್ಣ ನಾನು ಫಿಲಂ ಡೈರೆಕ್ಟ್ರು, ಯಜಮಾನ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಆಗಲ್ಲ ಹೋಗ. ಸರಿ ಬಾ. ಹಂಗೆ ಅದ್ಗೆ ನಮಸ್ಕಾರ ಕಣಣ್ಣ. ಯಾರಾದ? ನಾನಣ್ಣ ಲೆಕ್ಕಾಚಾರ. ಆರಾಮಣ್ಣ? ನನಗೇನಾಯ್ತು ದಾಡಿ? ಈ ದೌಲತ್ತಿಗೇನ್ ಕಮ್ಮಿ ಇಲ್ಲ ಅಣ್ಣ. ಅದೇನಂದ್ರೆ ಕಾರಂತಣ್ಣ ಹೇಳ್ ಕಳ್ಸಿರೋ ಹುಡುಗರು ಬಂದಾರೆ. ಅವನೇ ಬರ್ತೀನಿ ಅಂತ ಫೋನ್ ಮಾಡಿದ್ದ, ಯಾಕೆ ಅವನ್ ಬರ್ಲಿಲ್ವೇ? ಏನೋ ಸ್ವಲ್ಪ ಕೆಲ್ಸ ಐತಂತ ಬಂದಿಲ್ಲ. ಅವನಿಗೆ ಎಂತಾರೆ ಕೆಲ್ಸದ ಅದಕ್ಕೆ ಹುಡುಗರಿಗೆ ಕಳ್ಸಿಯಾರಣ್ಣ. ಅಣ್ಣ ಕಾರಂತಣ್ಣ ಫೋನ್ ಮಾಡಿತ್ತು. ಅಲ್ಲಿ ನೋಡು ಅದೇನು ಹುಟ್ಟನ ಬಲೂನ ಒಕ್ಲ ನೋಡ್ಲಾ ಗೋಲಿ ಬದ್ದಿದ್ದಂಗೈತೆ. 10-20 ಅಣ್ಣ. ಬೇಡ ಸುಮ್ನೆ ಕೇಳಿಸ್ಕೊಂಬಿಟ್ಟ. ಹುಡುಗರು ಒಳ್ಳೆ ಕತೆ ಮಾಡಿದಾರಂತೆ, ನೀ ಸ್ವಲ್ಪ ನೋಡು. ಪೆನ್ ಡ್ರೈವ್ ಇಸ್ಕೇಳ, ಟಿವಿಲಿ ಹಾಕಿ ನೋಡೋಣಂತೆ. ಅವ್ರು ಇನ್ನು ಕತೆ ಮಾಡಿರೋದು, ನೀ ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ ಪ್ರೊಡ್ಯೂಸ್ ಮಾಡು. ಶಾರ್ಟ್ ಫಿಲಮ್ ಸಾರ್ ಬಿಗ್ಗು ಲೆಂತು 10 ಅವರು 4 ಸಿನಿಮಾ ಮಾಡ್ದಂಗೆ. 2 ಅವರ್ ಸಿನಿಮಾ ಮಾಡೋದ್ರೊಳಗೆ ಹೆಣ ಬಿದ್ದೋಗಿರುತ್ತೆ. ಇವನ್ ಯಾರು ಅಟ್ ಎ ಟೈಮ್ 4 ಸಿನಿಮಾ? ಯಾರ ನೀನು? ಈ ಸಿನಿಮಾ ಒಂದ್ ಚಾವತ್ತು ಬಿಸ್ಲಲ್ಲಿ ನಿತ್ಕೊ. ಓದ್ಲಾ? ಯಾರೋ ಇವರಿಬ್ರು ಮೂಲೆ ಮನಿ ಸವಿತಿ ವಿಚಾರ ಅವಳಿಗೆ ಏರಿದ್ಯಾರು? ನಾನಲ್ಲಣ್ಣ. ನಮ್ ಫಿಲಂ ಹೀರೋಯಿನ್ ಬರ್ತಾವ ನೋಡು. ಸಿಗ್ನಲ್ ಯಾರೋ ಅವಳು ಹಾಳು ಮುಖದಲ್ಲೂ ಅಂದವಾಗಿ ಕಾಣ್ತಾವಳೆ. ನಿಜವಾದ ಬ್ಯೂಟಿ ಅಂದ್ರೆ ಯಾವ್ದು ಗೊತ್ತೇನು? ಯಾವುದು? ವಿತೌಟ್ ಮೇಕಪ್ ಸಖತ್ತ ಕಾಣಿಸೋದು. ಯಾವ್ದೋ ಸರಿಯಾದ ಗಾಮಟ್ಗಳು. ಇನ್ನೊಂದ್ ಸತಿ ನನ್ ಪರ್ಸನಲ್ ವಿಚಾರಗಳನ್ನ ನನ್ನ ಹೆಂಡ್ರತವ ಹೇಳ್ದೆ ಉಡಿಸ್ ಮಾಡಾಕ್ ಬಿಡ್ತೀನಿ ನನ್ನ ಮಗನೇ. ಬರ ಕುತ್ಕಳ, ಅದೇನ ಕತೆ ಅಂತಲ್ಲ, ಹೇಳ್ ಬರ. ಬಂದೆ ಸರ್, ನಮ್ ಫಿಲ್ಮ್ ಟೈಟ್ಲ್ ಬಂದ್ಬಿಟ್ಟು ಸಮಾಧಾನ ಸರ್. ನಮ್ ಫಿಲ್ಮ್ ಆ ನೀರ್ ತಂಬ್ರ ಯಾವಾಗ್ಲೂ ಮುಗಿಸ್ಕೊಬಿಡಿ ಸರ್, ಆಮೇಲೆ ಹೇಳ್ತೀನಿ. ಇಲ್ಲ ಇಲ್ಲ, ಬರ 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 ಕತೆ ಹೇಳಿ ಅವನು. ಬರ ಬರ ಸರ್, ನಮ್ ಫಿಲ್ಮ್ ಟೈಟ್ಲ್ ಬಂದ್ಬಿಟ್ಟು ಕಾಲೇಜ್ ಲೈಫ್ ಅಂತ ಸರ್. ಕಾಲೇಜ್ ಕಾರ್ ಅಂತ ಒಳ್ಳೆ ಹುಡುಗರನ್ನ ಕರ್ಸಿ. ಸರ್, ಡೈರೆಕ್ಷನ್ ಬಂದ್ಬಿಟ್ಟು ಮುಂದೆಳ ಹೇಳ, ಮುಂದೆಳ ಏನೇಳ ಮುಂದೆಳ. ಸರ್, ಡೈರೆಕ್ಷನ್ ಬಂದ್ಬಿಟ್ಟು MG ಮಧುಸೂದನ್. ಸರ್, ಕತೆ ಸ್ಟಾರ್ಟಿಂಗ್ ಬಂದು ತಡೆ. ಈ ಸಿನಿಮಾದಲ್ಲಿ ಡೈರೆಕ್ಟರ್ ಕ್ಯಾರೆಕ್ಟರ್ ಮಾಡ್ತಿರೋದು ನೀನು. ಕತೆ ಹೇಳ. ಸರ್, ಹುಡುಗರೆಲ್ಲ ಫಸ್ಟ್ ಆ ಕಾಲೇಜ್ಗೆ ಹೋಗ್ಬೇಕಂತ ರೆಡಿ ಆಗ್ತಿರ್ತಾರೆ ಸರ್. ಅವಾಗ ನಮ್ಮ ಹೀರೋ ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ಫೋನ್ ನೋಡ್ತಾ ಇರ್ತಾನೆ. ಕ್ಯಾಮ್ರಾ ಹಂಗೆ ಕೆಳಗಿಂದ ಮೇಲೆ ಕೆಳಗಿಂದ ಬ್ಯಾಕಂತೆ, ಕೆಳಗಿಂದ ಬ್ಯಾಕೆ. ಅವನ್ ಬಾಳೆನ್ನ ನೋಡ್ಬಿಟ್ಟು ನಮ್ ಜನ ಕೈ ಮುಕ್ಕಳ್ಳಿ ಅಂತ. ಸರ್, ಹಂಗಲ್ಲ ಸರ್, ಅದು ಸ್ಟಿಲ್ಲಿಡು, ಇಷ್ಟಿಗೆ ಫ್ರೇಮ್ ಅಷ್ಟೇ. ಕೆಳಗಿನ ಸಾಮಾನೇನು ಕಾಣಬಾರ್ದು. ಜನ ಬೆಳಗ್ಗೆನೆ ಸಿನಿಮಾ ನೋಡಕ್ ಬಂದಿರ್ತಾರೆ. ಕೆಳಗಿಂದ ಬ್ಯಾಕಂತೆ. ಕಂಟಿನ್ಯೂ. ಒಂದು ಡೈಲಾಗ್ ಬರು ಸರ್. ಅಯ್ಯೋ ಫೋನು, ಅಯ್ಯೋ ಏನ್ ಮಾಡದಪ್ಪ ಈಗ? ತಗೋ ಕಂದ ನಿನ್ ಮೊಬೈಲು. ಬಂಗಾರದ್ದು ಎಲ್ಲೋ ಕೇಳಂಗಿತ್ತಲ್ಲ. ಕೊಡ್ಲಿಕತೆ. ಇದನ್ ಬೇಡ ಅಂದ್ರೆ 65 ಸಿಗ್ಬೋದು. ಇದು ಬಂಗಾರದ್ದು, ನಂಗಿದ್ ಬೇಡ. ನಂದು ಆಂಡ್ರಾಯ್ಡ್, ಅದನ್ನೇ ತಗೊಟ್ಬಿಡು. ಕಂದ ಇದು ಕಲಿಯುಗ, ಅಷ್ಟೊಂದು ಓವರ್ ಎಕ್ಸೈಟ್ಮೆಂಟ್ ಆಗ್ಬೇಡ ಕಂದ. ಅಂಟ್ಕೊಂಡಿರೋ ತುಪ್ಪನ ತೊಳ್ಕೊಂಡು ನೋಡು, ಇದು ನಿಂದೇ ಮೊಬೈಲ್. ಇದು ಸರ್ ಹೀರೋ ಇಂಟ್ರಡಕ್ಷನ್. ಯಜಮಾನ್ರೆ, ಹೋಳಿಗೆಗೆ ಹಾಲ ತುಪ್ಪನ? ನಾನ್ ಹೋಳ್ಗೆನೆ ಉಣ್ಣಲ್ಲ ಹಬ್ಬಕ್ಕೆ. ಅನ್ನ ಸಾರು ಉಣ್ತೀನಿ ಅಂತ ಹೇಳೋಗ.
ಅಕ್ಕ ಅಣ್ಣಂಗೆ ಅನ್ನ ಸಾರೆ ಸಾಕಂತೆ ತುಪ್ಪ ನೆಕ್ಕಲ್ವಂತೆ. ಎರಡು ಕೂತಿರ್ತೀನಿ ಹೀರೋ. ಎರಡು ಕೂತಿರ್ಬೇಕ್ರಿ ಹೀರೋ ಇಂಟ್ರೊಡಕ್ಷನ್. ಕೆಳಗಿಂದ ಬ್ಯಾಕೆ ಇದು ಟಿಲ್ಟಪ್ ಸರ್, ಟಿಲ್ಟಪ್. ನಾನಿಂತ ಸಿನಿಮಾ ಮಾಡಲ್ಲ ಸರ್, ನಾನಿಂತ ಸಿನಿಮಾ ಮಾಡಲ್ಲ. ಹಂಗ ಅನ್ಬೇಡಿ ಸರ್, ಕಷ್ಟಪಟ್ಟು ಕತೆ ಮಾಡಿದ್ದೀನಿ ಸರ್. ಅದೊಂದು ಹೀರೋ ಇಂಟ್ರೊಡಕ್ಷನ್ ಅಬ್ಬಾ. ಇಂಥ ಸಿನಿಮಾ ಮಾಡ್ಬಿಟ್ಟು ಶಂಕರಪ್ಪ ಮಗ ಕೃಷ್ಣಪ್ಪ ಉಣ್ಕೊಂಡು ಹೋಗ್ಬಿಟ್ಟ ಅನ್ಕೊಂಡ್ಬಿಡ್ಲಿ. ಆಮೇಲೆ ಟಿವಿ ಚಾನಲ್ ಅವರೆಲ್ಲ ಕಚಡ ಸಿನಿಮಾ ಮಾಡಿದಾನೆ ಅಂತ ಹಾಕೊಂಡು ಕುಂಬಿಡ್ಲಿ ನಮ್ಮನ್ನ. ಮಾಡಲ್ಲ ಸಿನಿಮಾ ಸರ್ ಸರ್ ಸರ್, ಮುಂದೆ ಕೇಳಿ ಸರ್, ಸೂಪರ್ ಆಗಿದೆ ಸರ್. ಸಿನಿಮಾ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ನೀವೇ ಹೇಳ್ಬಿಡಿ ಸರ್. ದುನಿಯಾ ನೋಡಿದ್ಯಾ? ನಂತ ವಿರೋಧಿ ಎರಡೇ ಟೊಮೆಟೊ ಹಣ್ಣು ಸರ್. ಮುಂಗಾರು ಮಳೆ ನಮ್ಮೂರ್ ಮಾದೇಶ್ವರ ಟೆಕ್ನ ಪರ ಅಂತ ಕೆರ್ಕೊಂಡ್ಬಿಟ್ಟಿದ್ದೆ ಸರ್. ಜೋಗಿ ಯಮಾ ಕೊನೆಗೂ ಮುಖ ನೋಡಕ್ಕಾಗ್ಲಿಲ್ಲ, ಮಾಡ್ಸಿದ್ ಬಂಗಾರದ ಬಳೆ ಕೊಡಕ್ಕಾಗ್ಲಿಲ್ವಲ್ಲ ಸರ್. ಸಿನಿಮಾ ಮಾಡು ಸರ್, ಅಂತ ಸಿನಿಮಾ ಮಾಡಿದ್ರೆ ಕದ್ದಿದ್ದು ಮತ್ತೆ ರೀಮೇಕ್ ಅಂತ ಹೇಳಲ್ವಾ ಸರ್? ಸಮಥಿಂಗ್ ನ್ಯೂ ಸರ್. ಹೀರೋ ಎರಡು ಕೂತಾಗ ಇಂಟ್ರೊಡಕ್ಷನ್ ಕೊಡೋದು something new ಅಂತ. ಏಯ್ ಕಾರಂತ ಫೋನ್ ಹಾಕ್ ಸರ್. ನಾನು ಹೊಟ್ಟೆ ಕಿಟ್ಟಿ ಫೋನ್ ಎತ್ತೋ, 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 ನಾನು ಹೊಟ್ಟೆ ಕಿಟ್ಟಿ ಫೋನ್. ಹೇಳ ಕಿಟ್ಟಿ. ಇವ್ರೇನೋ ಹೀರೋ ಎರಡು ಕುಂತಿರೋದಲ್ಲ ಇಂಟ್ರೊಡಕ್ಷನ್ ಹಂಗೆ ಹಿಂಗೆ ಅಂತ ಕಣ. ಆ ಸಿನಿಮಾ ಮಾಡಲ್ಲ, ಮಾನ ಮರ್ದಿ ಹೋಗತ್ ನಂಗೆ. ಏ ನಿನ್ ನನ್ನ ಮೇಲೆ ನಂಬಿಕೆ ಇದೆಯಾ ಇಲ್ಲ? ನನ್ ಮಾತಿಗೆ ಬೆಲೆ ಕೊಡ್ತೀಯ ಅಂದ್ರೆ ಪೂರ್ತಿ ಕತೆ ಕೇಳು, ಆಮೇಲೆ ಚೇಂಜಸ್ ಬೇಕಾದ್ರೆ ಮಾಡ್ಕೊಬೋದಾ? ಆಯ್ತು ಬಿಡು, ನಿನ್ ಮಾತಿ ಬೆಲೆ ಕೊಟ್ಟ ಮಾಡ್ತೀನಿ. ಬದುಕ್ತು ಬಡಜೀವ. ಏ ಹ್ಯಾಪಿ ಯುಗಾದಿ ಕಣ. ಮಡ್ಗಾವನ್ ಫೋನ್ನ ಕಟ್ ಮಾಡ್ಬಿಟ್ಟ. ಥು. ಏಯ್ ಈ ಕತೆ ಕೇಳಿ ಸಾಕು, ಹಂಡಲ್ ನೀರ್ ಕಾದೋಗ್ತವೆ, ಬಂದ್ ಸ್ನಾನ ಮಾಡು. ಆಯ್ತು ಬಂದೆ. ಓಯ್ ನಾನು ಸ್ನಾನ ಮಾಡ್ಕೊಂಬಂದ್ ನಿಮ್ ಕತೆ ಕೇಳ್ತೀನಿ. ಏ ಅವ್ರಿಬ್ರಿಗೂ ಮಜ್ಗೆ ಕೊಡು, ನೀನ್ ಕುಡ್ಕೊಂಬೇಡ, ನೀಯತ್ತಿಲ್ದ್ರ ನಾಯಿ ನೀನು. ನಮ್ಮ ಟೀಮ್ನ ಸಪೋರ್ಟ್ ಮಾಡಿ. ನಿಮಗೆ ಎಷ್ಟಾಗುತ್ತೋ ಅಷ್ಟು ದುಡ್ಡು ಡೊನೇಟ್ ಮಾಡಿ. ಥ್ಯಾಂಕ್ ಯು.